ಬಸ್ಸಿಗೇನೋ ಬೆಂಕಿ ಬಿದ್ದಿರುವಂತ ಒಂದು ಸುದ್ದಿ ಬರ್ತಾ ಇದೆ. ಇದು ಶಿವಮೊಗ್ಗದಿಂದ ಬರ್ತಾ ಇರುವುದು. ಚಲಿಸುತ್ತಿದ್ದ ಬಸ್ನಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದೆ. ಯಾಕೆ ಕಾಣಿಸಿಕೊಂಡಿದೆ ಏನು ಗೊತ್ತಾಗಿಲ್ಲ. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಈ ಘಟನೆ ನಡೆದಿರುವಂತ ವರದಿ ಬರ್ತಾ ಇದೆ. ಸೊ ಭಟ್ಕಳದಿಂದ ಬೆಂಗಳೂರಿಗೆ ಈ ಬಸ್ ಬರ್ತಾ ಇದ್ದಿತ್ತು. ಭಟ್ಕಳದಿಂದ ಬೆಂಗಳೂರು ಕಡೆಗೆ ಬರ್ತಾ ಇದ್ದಂತ ಬಸ್ನಲ್ಲಿ 12 ಪ್ರಯಾಣಿಕರು ಇದ್ರು. ಅವರೆಲ್ಲ ಪಾರಾಗಿದ್ದಾರೆ. ಸೊ ಯಾವ ತೊಂದರೆಗಳು ಕೂಡ ಆಗಿಲ್ಲ. ನೋಡಿ, ಏಕಾಏಕಿಯಾಗಿ ಈ ಮಳೆಗಾಲದಲ್ಲಿ ಈ ಚಳಿಯಲ್ಲಿ ಅದರಲ್ಲೂ ಕೂಡ ಧೋ ಅಂತ ಸುರಿತಾ ಇರುವಂತ ಶಿವಮೊಗ್ಗದಲ್ಲಿ ಮಳೆಯಲ್ಲೂ ಕೂಡ ಇದಕ್ಕೆ ಬೆಂಕಿ ಹತ್ಕೊಳುತ್ತಾ ಏನೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಅಗ್ನಿಶಾಮಕ ದಳದವರು ಕೂಡ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಅದು ನಂದಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಂದಿಸ್ತಾರೆ. ಆಮೇಲೆ ಗೊತ್ತಾಗುತ್ತೆ ಯಾಕೆ ಏನಾಯ್ತು ಅಂತೇಳಿ ಡ್ರೈವರ್ನ ಕೇಳ್ತಾರೆ, ಏನಾಯ್ತು, ಹೇಗೆ ಬೆಂಕಿ ಹತ್ಕೊಳ್ತು, ಯಾಕಾಯ್ತು ಅಂತೇಳಿ. ಓವರ್ ಹೀಟಾ, ಎಕ್ಸಸ್ ಹೀಟ್, ಏನಾಯ್ತು, ಏನಾದ್ರು ಡೀಸೆಲ್ ಸೋರ್ತಾ ಇತ್ತಾ? ಅಲ್ಲಿ ಸೋರಾದ್ರೆ ಇಲ್ಲಿ ಆಗಬಾರ್ದು, ಅದು ಹಿಂದೆ ಆಗಬೇಕು. ಇಲ್ಲಿ ಏನಕ್ಕೆ ಬೆಂಕಿ ಹತ್ಕೊಂಡಿದೆ? ಇಂಜಿನಲ್ಲಿ ಏನಾದರೂ ಪ್ರಾಬ್ಲಮ್ ಆಯ್ತಾ? ಏನಾದರೂ ಕಾರಣ ಬೇಕಲ್ಲ ಬೆಂಕಿ ಹತ್ಕೊಳ್ಳೋಕೆ. ಸುಮ್ಮನೆ ಬೆಂಕಿ ಹತ್ತಿದ್ರೆ ಹೆಂಗೆ? ಮಾವಿನಗುಂಡಿ